ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ಪುಟ್ಟ ಪುಟ್ಟ ಕ್ರಿಸ್ಟಲ್ ಇಯರಿಂಗ್ಸ್ ಮಾಡ್ತಾ ರಾಮ್ಜಿ ನಜ್ಜಾರ್ ಅವರ ದ ಯು ಬಿಯಾಂಡ್ ಯು ನಿನ್ನೊಳಗಿನ ನಿಜವಾದ ನೀನು ಪುಸ್ತಕದ ಸಮ್ಮರಿನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡಿ, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ನಾವು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಅನ್ನೋ ಕ್ವೆಶ್ಚನ್ ಕಾಡ್ತಲೇ ಇರುತ್ತೆ ಅಲ್ವಾ? ಇಷ್ಟ ಇಲ್ಲ ಅಂದ್ರೂ ಕೆಲವೊಂದು ಯೋಚನೆಗಳು ಬರ್ತಾನೆ ಇರತ್ವೆ. ಅಂತಹ ಯೋಚನೆಗಳಿಂದ ನಮಗ್ ಗೊತ್ತಿಲ್ಲದೆ ನಾವು ಸಿಕ್ಕಾಕೊಂಡಿರ್ತೀವಿ. ಇಂತಹ ಆತಂಕಗಳಿಂದ ಹೊರಗ್ ಬರಕ್ಕೆ ಈ ಪುಸ್ತಕ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಪುಸ್ತಕ ನಮಗೆ ಬೇಡವಾದ ಆಲೋಚನೆಗಳಿಂದ ಹೊರಗ್ ಬರಕ್ಕೆ ಗೂಗಲ್ ಮ್ಯಾಪ್ ತರ ವರ್ಕ್ ಮಾಡುತ್ತೆ. ಈ ಪುಸ್ತಕದ ಕೋರ್ ಪಾಯಿಂಟ್ ಏನು ಅಂದ್ರೆ, ನನ್ನ ಆಲೋಚನೆಗಳು, ಭಯಗಳು ಮತ್ತೆ ನನ್ನ ವ್ಯಕ್ತಿತ್ವ ಇವೆಲ್ಲ ಒಂದೇನಾ ಅಥವಾ ಬೇರ್ಬೇರೆನಾ ಅಂತ ಕರೆಕ್ಟ್ ಆಗಿ ನಮಗೆ ಅರ್ಥ ಮಾಡಿಸುತ್ತೆ. ಇಲ್ಲಿ ಆಥರ್ ಪ್ರಕಾರ ಸಮಸ್ಯೆ ಇರೋದು ನಮ್ಮ ಆಲೋಚನೆಗಳಲ್ಲಿ ಅಲ್ಲ, ಆದ್ರೆ ನಾವು ನಮ್ಮನ್ನ ಆ ಆಲೋಚನೆಗಳ ಜೊತೆ ಗುರ್ತಿಸ್ಕೊಳ್ಳೋದ್ರಲ್ಲಿ. ಫಾರ್ ಎಕ್ಸಾಂಪಲ್, ನಾನು ಭಯದಲ್ಲಿದ್ದೀನಿ ಅನ್ನೋದಕ್ಕೂ ನನ್ನಲ್ಲಿ ಭಯದ ಆಲೋಚನೆ ಬರುತ್ತಿದೆ ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮೊದಲನೇ ಅದರಲ್ಲಿ ನಾವೇ ಭಯ ಆಗೋಗಿರ್ತೀವಿ, ಎರಡನೇ ಅದರಲ್ಲಿ ಅದು ಬಂದು ಹೋಗೋ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಅಂದ್ರೆ ಈ ಪುಸ್ತಕದಲ್ಲಿ ಆಥರ್ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದರೆ ನಾವು ಬೇರೆ, ನಮ್ಮ ಅನುಭವ ಬೇರೆ ಅಂತ. ಈ ಪುಸ್ತಕದಲ್ಲಿ ಕಂಡೀಷನ್ ಸೆಲ್ಫ್ ಬಗ್ಗೆ ಆಥರ್ ಹೇಳಿದರೆ ಇದೊಂದು ಆಟೋ ಪೈಲಟ್ ಮೋಡ್ ತರ. ಅಂದ್ರೆ ನಮ್ಮ ಓಲ್ಡ್ ಎಕ್ಸ್ಪೀರಿಯನ್ಸಸ್, ಹಳೆಯ ಅನುಭವಗಳು, ನಾವು ಬೆಳೆದ ವಾತಾವರಣ, ಸೊಸೈಟಿ ನಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ, ನಮ್ಮ ಹಳೆಯ ಭಯಗಳು, ಹೀಗೆ ಎಲ್ಲವೂ ಸೇರಿ ನಮ್ಮ ವ್ಯಕ್ತಿತ್ವ ಫಾರ್ಮ್ ಆಗಿರುತ್ತೆ. ಇದು ಒಂಥರ ಡಿಫಾಲ್ಟ್ ಸೆಟ್ಟಿಂಗ್ ತರ. ನಾವು ಯೋಚನೆ ಮಾಡದೆ ಪ್ರತಿಕ್ರಿಯೆ ನೀಡೋ ನಮ್ದೊಂದು ಪಾರ್ಟ್. ಇನ್ನೊಂದು ಡೀಪರ್ ಸೆಲ್ಫ್ ಅಂತ. ಇದು ನಮ್ಮ ಥಾಟ್ ಪ್ಯಾಟರ್ನ್ಸ್ ಮತ್ತೆ ನಮ್ಮ ಇಮೋಷನ್ಸ್ ಹಿಂದಿರುವ ಒಂದು ಮೌನವಾದ ಅರಿವು, ಒಂದು ಸೈಲೆಂಟ್ ಅವೇರ್ನೆಸ್. ಅಂದ್ರೆ ಫಾರ್ ಎಕ್ಸಾಂಪಲ್, ಆಕಾಶದಲ್ಲಿ ಮೋಡಗಳು ಬರ್ತವೆ ಹೋಗ್ತವೆ ಅಲ್ವಾ? ಕೆಲವು ಕಪ್ಪು, ಕೆಲವು ಬಿಳಿ, ಕೆಲವು ದೊಡ್ಡವು, ಚಿಕ್ಕವು, ಹೀಗೆ. ಆದ್ರೆ ಆಕಾಶ ಆ ಮೋಡಗಳಿಂದ ಬದಲಾಗೋದಿಲ್ಲ ಅಲ್ವಾ? ಅದು ಯಾವಾಗ್ಲೂ ಶಾಂತವಾಗಿ ಸ್ಟಿಲ್ ಆಗಿ ಇರುತ್ತೆ. ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಆಕಾಶ ನಾವು, ಹಾಗೆ ನಮ್ಮ ಆಲೋಚನೆಗಳು, ಭಾವನೆಗಳು, ನೆನಪುಗಳು ಇವೆಲ್ಲ ಮೋಡಗಳ ಹಾಗೆ. ಇಲ್ಲಿ ಮೋಡಗಳು ಬರ್ತವೆ ಹೋಗ್ತವೆ, ಆದ್ರೆ ನಾವು ಮೋಡವಲ್ಲ, ಆಕಾಶ ಅನ್ನೋದನ್ನ ಯಾವಾಗ್ಲೂ ನೆನ್ಪಲ್ಲಿಟ್ಕೊಂಡಿರ್ಬೇಕು. ಅಂದ್ರೆ ಇಲ್ಲಿ ಆಥರ್ ಹೇಳೋ ತರ, ನಮ್ಮ ತಲೆಯಲ್ಲಿ ಬರೋ ನೆಗೆಟಿವ್ ವಾಯ್ಸ್, ನಕಾರಾತ್ಮಕ ಧ್ವನಿಯನ್ನ ನಾವು ಬದಲಾಯಿಸಬೇಕಾಗಿಲ್ಲ. ಹಾಗೆ ನಾವು ಆ ಆಲೋಚನೆಗಳ ಜೊತೆ ಫೈಟ್ ಕೂಡ ಮಾಡ್ಬೇಕಾಗಿಲ್ಲ. ಕೇವಲ ಅದ್ರೊಂದಿಗೆ ನಮ್ಮನ್ನ ಏನು ಗುರ್ತಿಸ್ಕೊಳ್ತೀವಲ್ವಾ, ಅದನ್ನ ಸ್ಟಾಪ್ ಮಾಡಿದ್ರೆ ಸಾಕು. ಈಗ ನಮ್ಮ ರೆಗ್ಯುಲರ್ ಲೈಫಿಗೆ ಬರೋಣ. ನಮ್ಮ ಕೆಲಸದ ಒತ್ತಡದಲ್ಲಿ, ಸಂಬಂಧಗಳ ಗೊಂದಲದಲ್ಲಿ ನಾನೇ ಆ ಮೋಡ ಅಂತ ಅನ್ಸ್ದಾಗ, ಇಲ್ಲ ನಾನು ಆಕಾಶ ಅಂತ ನೆನ್ಪಲ್ಲಿಟ್ಕೊಳ್ಳೋದು ಹೇಗೆ? ಅದಕ್ಕೆ ಆಥರ್ ಈ ಪುಸ್ತಕದಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪರಿಮೆಂಟ್ನ ಕೊಟ್ಟಿದ್ದಾರೆ. ಅದು ಏನು ಅಂದ್ರೆ, ನಮ್ಮ ಮನಸ್ಸನ್ನ ನಾವು ಅಬ್ಸರ್ವ್ ಮಾಡೋದನ್ನ ಕಲಿಯೋದು. ಸುಮ್ನೆ ವಟ ಅಂತ ಯಾವಾಗ್ಲೂ ಮಾತಾಡ್ತಾ ಇರೋದಲ್ಲ. ನಮ್ಮ ಮನಸ್ಸೊಳಗೆ ಏನು ಆಲೋಚನೆಗಳು ಬಂದಿದೆ ಅನ್ನೋದನ್ನ ಫಸ್ಟು ಅಬ್ಸರ್ವ್ ಮಾಡಿ ಆಮೇಲೆ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಮನ್ಸಲ್ಲಿ ಯಾವುದೋ ನೆಗೆಟಿವ್ ಆಲೋಚನೆಗಳು ಬಂದಿದೆ ಅಂತ ಅನ್ಕೊಳ್ಳೋಣ. ಆಗ ನಾವು, ಛೇ, ನಾನ್ ಯಾಕೆ ಈ ತರ ಯೋಚನೆ ಮಾಡ್ತಾ ಇದೀವಿ ಅಂತ ನಮ್ಮನ್ನೇ ನಾವು ಕ್ರಿಟಿಸೈಸ್ ಮಾಡ್ಕೋತೀವಿ ಅಲ್ವಾ? ಆದ್ರೆ ಇಲ್ಲಿ ಆಥರ್ ಹೇಳೋದು, ನಮ್ಮ ಮನ್ಸಲ್ಲಿ ಬರೋ ಯಾವುದೇ ಆಲೋಚನೆಗಳನ್ನ ಯಾವುದೇ ಜಡ್ಜ್ಮೆಂಟಿಗೆ ಬರ್ದೆ ಸುಮ್ಮನೆ ಅಬ್ಸರ್ವ್ ಮಾಡೋದು. ಇದನ್ನೇ ಮೈಂಡ್ಫುಲ್ನೆಸ್ ಅಂತ ಕರೆಯೋದು. ಆದ್ರೆ ಅದು ಹೇಳ್ದಷ್ಟು ಸುಲಭ ಅಲ್ಲ, ಅದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕು. ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋರಿಗೆ ಇದು ತುಂಬಾ ಈಸಿ ಆಗತ್ತೆ. ಈಗ ಯಾವುದೋ ಒಂದು ಟಫ್ ಸಿಚುವೇಶನ್ ಅಲ್ಲಿ ನಮಗೆ ಭಯ ಆಗಿ ನಾವು ಸೋತ್ ಹೋಗ್ತೀವಿ ಅಂದಾಗ ಅದನ್ನ ಗಮನಿಸ್ತಾ ಕೂರೋದು ಆ ಕ್ಷಣಕ್ಕೆ ತುಂಬಾ ಕಷ್ಟ. ಅದ್ರ ಜೊತೆ ಸೇರ್ಕೊಂಡು ನಾವು ಆತಂಕ ಪಡೋದೇ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಮನ್ಸು ಒಂದು ಸಿನಿಮಾ ಪರದೆ ಅಂತ ಅನ್ಕೊಳ್ಳೋಣ. ಆ ಫಿಲ್ಮ್ ಸ್ಕ್ರೀನ್ ಮೇಲೆ ಖುಷಿ ದೃಶ್ಯಗಳು ಬರುತ್ತವೆ, ಇಲ್ಲ ದುಃಖದ ದೃಶ್ಯಗಳು ಬರುತ್ತವೆ ಅಲ್ವಾ? ನಾವು ಸಾಮಾನ್ಯವಾಗಿ ಆ ಸಿನಿಮಾದ ಒಂದು ಕ್ಯಾರೆಕ್ಟರ್ ಆಗೋಗ್ಬಿಟ್ಟಿರ್ತೀವಿ. ಆ ಸಿನಿಮಾದಲ್ಲೇ ನಾವು ಮುಳುಗೋಗ್ಬಿಟ್ಟಿರ್ತೀವಿ. ಆದ್ರೆ ನಾವು ಆ ಪಾತ್ರ ಅಲ್ಲ, ಬಟ್ ನಾವು ಆ ಇಡೀ ಸಿನಿಮಾವನ್ನ ತೋರಿಸ್ತಿರೋ ಸ್ಕ್ರೀನ್, ಪರದೆ ಆಗಿರ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡೋದು ಅಂದ್ರೆ, ಆ ದೃಶ್ಯಗಳಲ್ಲಿ ಬರೋ ಪಾತ್ರಗಳನ್ನ ದ್ವೇಷಿಸೋದು ಅಥವಾ ಪ್ರೀತಿಸೋದಲ್ಲ, ಅಥವಾ ಅವುಗಳನ್ನ ನಾವು ನಿಲ್ಸೋಕೆ ಪ್ರಯತ್ನ ಮಾಡೋದಲ್ಲ. ಕೇವಲ ಈಗ ಆ ಸ್ಕ್ರೀನ್ ಮೇಲೆ
ಒಂದು ದೃಶ್ಯ ಅಥವಾ ಸೀನ್ ಓಡ್ತಾ ಇದೆ ಅಂತ ಸುಮ್ಮನೆ ನೋಡೋದಷ್ಟೇ. ಹೀಗೆ ನೋಡೋದನ್ನ ಪ್ರಾಕ್ಟೀಸ್ ಮಾಡಿದಾಗ ಆ ಯೋಚನೆ ಮತ್ತು ನಮ್ಮ ನಡುವೆ ಒಂದು ಸ್ಮಾಲ್ ಗ್ಯಾಪ್ ಕ್ರಿಯೇಟ್ ಆಗತ್ತೆ. ಆ ಸ್ಮಾಲ್ ಗ್ಯಾಪ್ ಅಥವಾ ಅಂತರದಲ್ಲೇ ನಮ್ಮ ಸ್ವಾತಂತ್ರ್ಯ ಅಡಗಿರುತ್ತೆ. ಆ ಸ್ಮಾಲ್ ಗ್ಯಾಪ್ ಅಲ್ಲೇ ನಮಗೆ ಆಪ್ಷನ್ಸ್ ಸಿಗೋದು. ಇಲ್ಲೊಂದು ಸ್ಮಾಲ್ ಕ್ವೆಶ್ಚನ್ ರೈಸ್ ಆಗುತ್ತೆ. ಏನು ಅಂದ್ರೆ, ನಮ್ಮ ಮನಸ್ಸು ನಮಗೆ ಯಾಕೆ ಯಾವಾಗ್ಲೂ ನೆಗೆಟಿವ್ ಪಿಕ್ಚರ್ಸೇ ಶೋ ಮಾಡುತ್ತೆ ಅಂತ. ಯಾಕಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ನಮ್ಮನ್ನ ಸಂತೋಷವಾಗಿಡಲು ಫಾರ್ಮ್ ಆಗಿಲ್ಲ. ಬದಲಾಗಿ ನಮ್ಮನ್ನ ಸೇಫ್ ಆಗಿ ಅಥವಾ ಸುರಕ್ಷಿತವಾಗಿಡಲು ವಿಕಾಸನ ಆಗಿದೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಆನ್ಸಿಸ್ಟರ್ಸ್ ಪೂರ್ವಜರಿಗೆ ಸಂಭವಿಸಬಹುದಾದ ಅಪಾಯಗಳು ಅಂದ್ರೆ ಹುಲಿ, ಹಾವು ಇವುಗಳನ್ನೆಲ್ಲ ಊಹಿಸ್ಕೊಳ್ಳೋದು ಬದುಕಲು ಅನಿವಾರ್ಯವಾಗಿತ್ತು. ಅದು ಸರ್ವೈವಲ್ ಇನ್ಸ್ಟಿಂಕ್ಟ್. ಅದು ನಮ್ಮಲ್ಲೂ ಉಳ್ಕೊಂಡಿದೆ. ಹಾಗಾಗಿ ಯಾವಾಗ್ಲೂ ನಮ್ಮ ಮನ್ಸು ಫಸ್ಟು ಕೆಟ್ಟದನ್ನೇ ಊಹಿಸ್ಕೊಳ್ಳುತ್ತೆ. ಇದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಾಗ ನಮ್ಮ ಮನ್ಸಿನ ಮೇಲೆ ನಮಗೆ ಕೋಪ ಬರಲ್ಲ. ಬದಲಾಗಿ ನೀನು ನನ್ನನ್ನ ಪ್ರೊಟೆಕ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಿದೀಯಾ ಅಂತ ಖುಷಿ ಆಗತ್ತೆ. ಆಗ ನಾವು ನಮ್ಮ ಮನ್ಸಿಗೊಂದು ಥ್ಯಾಂಕ್ಸ್ ಹೇಳಿ, ನಾನು ಇಲ್ಲಿ ತುಂಬಾ ಸೇಫ್ ಆಗಿದ್ದೀನಿ ಅಂತ ನಾವೇ ಅದಕ್ಕೆ ಗೈಡ್ ಮಾಡಬಹುದು. ಈಗ ಥಾಟ್ಸ್ ನ ಅಬ್ಸರ್ವ್ ಮಾಡೋದು ಓಕೆ. ಆದ್ರೆ ದುಃಖ, ಭಯ, ಕೋಪದಂತಹ ಸ್ಟ್ರಾಂಗ್ ಇಮೋಷನ್ಸ್ ಬಂದಾಗ ಅವು ಇಡೀ ಶರೀರವನ್ನೇ ಆವರಿಸ್ಕೊಬಿಡುತ್ತೆ. ಆಗ ಅವುಗಳನ್ನ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರೋದು ಕಷ್ಟನೇ. ನಮ್ಮ ಹೆಚ್ಚಿನ ಪ್ರಾಬ್ಲಮ್ಸ್ಗೆ ರೀಸನ್ ನಮ್ಮ ಇಮೋಷನ್ಸ್ ಅಲ್ಲ, ಆ ಇಮೋಷನ್ಸ್ ಅನ್ನ ವಿರೋಧಿಸೋದಾಗಿರುತ್ತೆ. ದುಃಖ, ಭಯ, ಬೇಜಾರು ಈ ತರ ನೆಗೆಟಿವ್ ಇಮೋಷನ್ಸ್ ಅನ್ನ ಎಷ್ಟು ನಾವು ಸಪ್ರೆಸ್ ಮಾಡ್ತೀವಿ, ಆ ನೆಗೆಟಿವ್ ಇಮೋಷನ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ನಮ್ಮೊಳಗೆ ಉಳ್ಕೊಬಿಡುತ್ತವೆ. ಹಾಗಾಗಿ ಈ ಪುಸ್ತಕದಲ್ಲಿ ಆಥರ್ ಹೇಳ್ತಾರೆ, ನಮ್ಮ ಇಮೋಷನ್ಸ್ ಭಾವನೆಗಳನ್ನ ನಮ್ಮನ್ನ ಮುಳುಗ್ಸೋಕೆ ಬಿಡೋದಲ್ಲ, ಅವು ನಮ್ಮ ಮೂಲಕ ಹಾದು ಹೋಗೋದಕ್ಕೆ ಬಿಟ್ಬಿಡ್ಬೇಕು. ನಮ್ಮ ಇಮೋಷನ್ಸ್ ನಮ್ಮೊಳಗಿನ ಹವಾಮಾನ ಇದ್ದ ಹಾಗೆ. ಕೆಲವೊಮ್ಮೆ ಬಿಸಿಲು, ಕೆಲವೊಮ್ಮೆ ಮಳೆ, ಕೆಲವೊಮ್ಮೆ ಬಿರುಗಾಳಿ ಇದ್ದ ಹಾಗೆ. ನಾವು ಬಿರುಗಾಳಿನ ತಡೆಯಲು ಪ್ರಯತ್ನ ಮಾಡಿದ್ರೆ ಸುಮ್ನೆ ನಮ್ಮ ಶಕ್ತಿ ವ್ಯರ್ಥ ಆಗುತ್ತಷ್ಟೆ. ಬದಲಾಗಿ ಆ ಬಿರುಗಾಳಿನ ನೋಡ್ತಾ ಸ್ವಲ್ಪ ಕಾಲಾವಕಾಶ ಕೊಟ್ಟು ಅದು ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಹೊರಟೋಗುತ್ತೆ ಅಂತ ನಾವು ಸಂಪೂರ್ಣವಾಗಿ ಎಕ್ಸೆಪ್ಟ್ ಮಾಡಬೇಕು ಅಷ್ಟೇ. ಹೀಗೆ ಎಕ್ಸೆಪ್ಟ್ ಮಾಡಿ ಅದಕ್ಕೆ ಅವಕಾಶ ಕೊಟ್ಟಾಗ ಸ್ವಲ್ಪ ಸಮಯದ ನಂತರ ತಮ್ಮ ಶಕ್ತಿನ ಕಳ್ಕೊಂಡು ಆ ಭಾವನೆಗಳು ಮಾಯವಾಗ್ತವೆ. ನಮ್ಮ ಭಾವನೆ ಏನು ಅಂದ್ರೆ, ಎಲ್ಲ ನಮ್ ಕಂಟ್ರೋಲ್ ಅಲ್ಲಿದ್ರೆ ನಮ್ಮ ಜೀವನ ಸೇಫ್ ಆಗಿರುತ್ತೆ ಅಂತ. ಅದೇನೋ ಹೌದು, ಆದ್ರೆ ಅದೊಂದು ಭ್ರಮೆ ಅಲ್ವಾ? ಜೀವನ ಸ್ವಭಾವತಃ ಅನಿಶ್ಚಿತ. ಲೈಫ್ ಇಸ್ ಆಲ್ವೇಸ್ ಅನ್ಸರ್ಟೈನ್ ಅಲ್ವಾ? ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಎಲ್ಲವನ್ನು ನಮ್ಮ ಕಂಟ್ರೋಲಲ್ಲೇ ಇಟ್ಕೊಳ್ಳೋದು ಇಟ್ಸ್ ಇಂಪಾಸಿಬಲ್. ಎಲ್ಲವನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಗೀಳಿರುತ್ತಲ್ವಾ, ಅದೇನೆ ನಮ್ಮ ಆತಂಕಕ್ಕೆ ದೊಡ್ಡ ರೀಸನ್ ಆಗಿರುತ್ತೆ. ಎಲ್ಲ ಸಿಚುವೇಶನ್ಸ್ ಅಲ್ಲೂ ನಾವು ಹಠದಿಂದಲೇ ರಿಯಾಕ್ಟ್ ಮಾಡೋ ಬದಲು ಜಾಣತನದಿಂದ ಸ್ಪಂದಿಸಬೇಕು. ಇದು ನಮ್ಮ ಐಡೆಂಟಿಟಿ ಬಗ್ಗೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ವಾ, ಅದಕ್ಕೂ ಸಹ ಅನ್ವಯಿಸುತ್ತೆ. ಇದು ಫಾರ್ ಎಕ್ಸಾಂಪಲ್, ನಾವು ತುಂಬಾ ನಾಚಿಕೆ ಸ್ವಭಾವದವರು ಅಂತ ನಾವೇ ಕಲ್ಪಿಸ್ಕೊಂಡಿರ್ತೀವಿ. ಇಲ್ಲ ನಾನು ತುಂಬಾ ಶಾರ್ಟ್ ಟೆಂಪರ್ಡ್ ಅಂತ ಅನ್ಕೊಂಡಿರ್ತೀವಿ. ಇಲ್ಲ ಅಂದ್ರೆ ಜೀವನದ ಏಳು ಬೀಳುಗಳನ್ನ ನೋಡ್ತಾ ನೋಡ್ತಾ ಸೋತ್ ಹೋಗ್ಬಿಟ್ಟಿದೀವಿ ಅಂತ ಅನಿಸ್ತಿರುತ್ತೆ. ಇದನ್ನೇ ಸೆಲ್ಫ್ ಕ್ರಿಯೇಟೆಡ್ ಸ್ಟೋರೀಸ್ ಅಂತ ಕರೀತಾರೆ. ಅಂದ್ರೆ ನಮಗ್ ನಾವೇ ಹೇಳ್ಕೊಳ್ಳೋ ಕತೆಗಳು. ಈ ಸ್ಟೋರೀಸ್ ಒಳಗೆ ನಾವೇ ಸಿಕ್ಕಾಕೊಂಡು, ಓ ನಾವು ಬದ್ಲಾಗಕ್ಕೆ ಸಾಧ್ಯನೇ ಇಲ್ಲ, ನಾವ್ ಇರೋದೇ ಹೀಗೆ, ನಮ್ ವ್ಯಕ್ತಿತ್ವನೇ ಹೀಗೆ ಅಂತ ಅನ್ಕೊಂಡಿರ್ತೀವಿ. ಪುಸ್ತಕ ಹೇಳುವಂತೆ ನಾವು ಕತೆಯಲ್ಲ, ಆ ಕತೆಯು ಗೋಚರಿಸುವ ಅರಿವು. ಎಸ್, ಅವೇರ್ನೆಸ್. ಈ ಸ್ಟೋರೀಸ್ ಬಗ್ಗೆ ಮಾತಾಡಿದಾಗ ಭಯದ ಕತೆ ಬಹಳ ದೊಡ್ಡದು ಅಲ್ವಾ? ಭಯವನ್ನು ನಾವು ಸಾಮಾನ್ಯವಾಗಿ ನಮ್ಮ ದೊಡ್ಡ ಶತ್ರು ಅಂತ ಅನ್ಕೋತೀವಿ. ಆದ್ರೆ ಈ ಪುಸ್ತಕದಲ್ಲಿ ಭಯವನ್ನು ಒಂದು ದಿಕ್ಸೂಚಿ ಅಥವಾ ಕಂಪಾಸ್ ಆಗಿ ನೋಡಲು ತಿಳಿಸುತ್ತೆ. ಈ ಭಯ ಅನ್ನೋದು ನಮ್ಮ ಲೈಫಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಅಟ್ಯಾಚ್ ಆಗಿದ್ದೀವಿ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾವು ಕೆಲಸ ಕಳ್ಕೊಂತೀವಿ ಅನ್ನೋ ಭಯ ಇದ್ರೆ ನಮ್ಮ ಐಡೆಂಟಿಟಿನ ನಮ್ಮ ಕೆಲಸ ಜೊತೆ ಅಟ್ಯಾಚ್ ಮಾಡ್ಕೊಂಡಿದೀವಿ ಅಂತ ಅರ್ಥ. ಧೈರ್ಯ ಅಂದ್ರೆ ಭಯ ಇಲ್ಲ ಅಂತ ಅಲ್ಲ, ಭಯ ಇದ್ರೂ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ. ಆಗ ಜಾಗ್ರತೆಯಿಂದ ನಮ್ಮ ಮೌಲ್ಯಗಳಿಗೆ ಅಥವಾ ವ್ಯಾಲ್ಯೂಸ್ಗೆ ತಕ್ಕಂತೆ ಹೆಜ್ಜೆ ಇಡ್ತೀವಿ. ಅದೇ ನಿಜವಾದ ಧೈರ್ಯ. ಹಾಗೆ ಸಂಬಂಧಗಳ ಬಗ್ಗೆನೂ ಈ ಪುಸ್ತಕ ಒಂದು ಅದ್ಭುತವಾದ ಒಳನೋಟ ನೀಡುತ್ತೆ. ಸಂಬಂಧಗಳು ಕನ್ನಡಿಯ ಹಾಗೆ. ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಕಲೀಗ್ಸ್, ಹೀಗೆ ಇವರೆಲ್ಲ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮಗೆ ನಮ್ಮ ಟ್ರಿಗರ್ಸ್ ಅನ್ನ ತೋರಿಸ್ತಾರೆ. ಈಗ ಬೇರೆಯವರ ಒಂದು ಸಣ್ಣ ಮಾತು ನಮಗೆ ಯಾಕೆ ಅಷ್ಟೊಂದು ಕೋಪ ತರಿಸುತ್ತೆ,
ಯಾಕಂದ್ರೆ ಅದು ನಮ್ಮೊಳಗಿನ ಯಾವುದೋ ಒಂದು ಹಳೆಯ ಗಾಯವನ್ನ ಕೆದಕಿರುತ್ತೆ. ನಾವು ಸಾಮಾನ್ಯವಾಗಿ ಅವರು ಯಾಕೆ ಹೀಗಾಡ್ತಾರೆ, ಅವ್ರನ್ನ ಹೇಗೆ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತೀವಿ. ಅದ್ರ ಬದಲು ಈ ಸಿಚುವೇಶನ್ ನನ್ ಬಗ್ಗೆ ನನಗೆ ಏನ್ ತೋರಿಸ್ತಿದೆ ಅನ್ನೋದನ್ನ ಮತ್ತು ನನ್ನ ಯಾವ ನಂಬಿಕೆನ ಇದು ಪ್ರಶ್ನಿಸ್ತಿದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆದ್ರೆ ಸಂಬಂಧಗಳು ಹಾಳಾಗೋದು ಕಡಿಮೆ ಆಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯೋಗಶಾಲೆ, ಲ್ಯಾಬೊರೇಟರಿ ಆಗತ್ತೆ. ಇದು ನಮ್ಮ ಸಂಪೂರ್ಣ ದೃಷ್ಟಿಕೋನವನ್ನೇ ಬದಲಾಯಿಸುವ ಒಂದು ಯೋಚನೆ. ಆದ್ರೆ ಇದು ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಮ್ಮ ರಿಯಲ್ ಲೈಫ್ ಅಲ್ಲಿ ಕೆಲಸ ಮಾಡುತ್ತಾ ಅನ್ನೋ ಕ್ವೆಶ್ಚನಿಗೆ ಆನ್ಸರ್ ಈ ತರ ಚೇಂಜಸ್ ಒಂದೇ ದಿನದಲ್ಲಿ ಡ್ರಾಮ್ಯಾಟಿಕ್ ಆಗಿ ಆಗಲ್ಲ. ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡವರು ತಕ್ಷಣಕ್ಕೆ ಸಿಟ್ ಮಾಡ್ಕೊಂಡು ಹಾರ್ನ್ ಮಾಡ್ತಿದ್ದವರು ಈಗ ಓ, ನನ್ನಲ್ಲೂ ಕೋಪದ ಇಮೋಷನ್ಸ್ ಬರ್ತಿದೆ ಅಂತ ಅಬ್ಸರ್ವ್ ಮಾಡಿ ಸುಮ್ನಾಗಬಹುದು. ಅಥವಾ ಯಾರಾದ್ರೂ ನಮ್ ಜೊತೆ ಕೋಪದಲ್ಲಿ ಮಾತಾಡಿದಾಗ ತಕ್ಷಣ ರಿಯಾಕ್ಟ್ ಮಾಡೋದ್ ಬಿಟ್ಟು ಅವರು ಹೇಳಿದ್ರಲ್ಲಿ ಏನಾದ್ರೂ ಸತ್ಯ ಇದೆಯಾ ಅಂತ ಕೇಳಿಸ್ಕೋಬಹುದು. ಈ ತರ ಚಿಕ್ಕ ಪುಟ್ಟ ಚೇಂಜಸ್ಸೇ ಗ್ರಾಜುವಲಿ ದೊಡ್ಡ ಪರಿವರ್ತನೆಗೆ ಕಾರಣವಾಗಬಹುದು. ಆದ್ರೆ ನಾವು ಯಾವಾಗ್ಲೂ ಅವೇರ್ನೆಸ್ ಅಥವಾ ಅರಿವಿನ ಸ್ಥಿತಿಯಲ್ಲಿ ಇರೋದು ಇಂಪಾಸಿಬಲ್ ಅಲ್ವಾ? ಮತ್ತೆ ನಾವು ಹಳೆ ಅಭ್ಯಾಸ, ಓಲ್ಡ್ ಪ್ಯಾಟರ್ನ್ ಆಫ್ ಥಿಂಕಿಂಗಿಗೆ ಜಾರ್ ಹೋಗ್ಬಿಡ್ತೀವಿ. ಈ ತರ ಆಗೋದು ತಪ್ಪೇನಲ್ಲ, ಯಾಕಂದ್ರೆ ಮನಸ್ಸಿನ ಸ್ವಭಾವವೇ ಅಲೆದಾಡೋದು. ಅದಕ್ಕೆ ಆಥರ್ ಈ ಪುಸ್ತಕದಲ್ಲಿ ದ ಪ್ರಾಕ್ಟೀಸ್ ಆಫ್ ರಿಟರ್ನಿಂಗ್, ವಾಪಸ್ ಬರೋ ಅಭ್ಯಾಸ ಅಂತ ಹೇಳಿದ್ದಾರೆ. ಇದೊಂದು ನಾಯಿ ಮರಿನ ಟ್ರೈನಿಂಗ್ ಮಾಡೋ ರೀತಿ. ಅದನ್ನ ಒಂದ್ಸರ್ತಿ ಕರೆದಾಗ ಓಡ್ ಹೋಗುತ್ತೆ, ಮತ್ತೆ ನಾವು ಪ್ರೀತಿಯಿಂದ ಮತ್ತೆ ಬಾ ಅಂತ ವಾಪಸ್ ಕರಿತೀವಿ, ಮತ್ತೆ ಓಡ್ ಹೋಗ್ಬೋದು. ಆಮೇಲೆ ಮತ್ತೆ ನಾವು ಪ್ರೀತಿಯಿಂದ ವಾಪಸ್ ಕರಿತೀವಿ. ಪ್ರತಿ ಬಾರಿ ಅದು ನಮ್ಮಿಂದ ಓಡ್ ಹೋದಾಗ ನಾವು ಕೋಪ ಮಾಡ್ಕೊಳ್ಳಲ್ಲ ಅಥವಾ ಅದಕ್ಕೆ ಬೈಯಲ್ಲ, ಮತ್ತೆ ನಾವು ಪ್ರೀತಿಯಿಂದ ವಾಪಸ್ ಕರಿತೀವಿ. ನಮ್ಮ ಮನ್ಸು ಕೂಡ ಹೀಗೇನೆ. ನಾವು ಗಮನ ಅಥವಾ ಅಬ್ಸರ್ವ್ ಮಾಡೋದು ಮಿಸ್ ಆದ್ರೆ ಏನು ಗಡಿಬಿಡಿ ಇಲ್ದೆ ಸ್ಲೋ ಆಗಿ ನಮ್ಮ ಮನ್ಸನ್ನ ಮತ್ತೆ ವರ್ತಮಾನಕ್ಕೆ, ಪ್ರೆಸೆಂಟ್ ಸಿಚುವೇಶನ್ಗೆ ತರಬಹುದು. ಪ್ರತಿ ಬಾರಿ ಈ ತರ ಅವೇರ್ ಆಗಿ ವಾಪಸ್ ತರೋದೇ ನಮ್ಮ ಗೆಲುವು. ಇಲ್ಲಿ ಸೋತ್ ಹೋಗೋದು ಅನ್ನೋ ಕಾನ್ಸೆಪ್ಟ್ ಏನು ಇಲ್ಲ. ಪ್ರತಿ ಬಾರಿ ಮರ್ತ್ ಹೋದಾಗ ನೆನಪಿಸ್ಕೊಂಡು ಅವೇರ್ ಆಗೋದು ಅಷ್ಟೇ. ಸೊ ಟೋಟಲ್ ಆಗಿ ಈ ಪುಸ್ತಕದ ಸಾರಾಂಶ, ಸಮ್ಮರಿ ಏನು ಅಂದ್ರೆ, ನಮ್ಮನ್ನ ನಾವು ಯಾವಾಗ್ಲೂ ಸರಿಪಡಿಸ್ಕೊಳ್ಳೋದಲ್ಲ, ನಮ್ಮನ್ನ ನಾವು ನೆನ್ಪಲ್ಲಿಟ್ಕೋಬೇಕು ಅಷ್ಟೇ. ಇಲ್ಲಿ ನಾವು ಸೋತ್ ಹೋಗಿಲ್ಲ ಅಥವಾ ನಮ್ಮ ಮನಸ್ಸಿನ ಶಾಂತಿ ಎಲ್ಲೋ ಹೊರಗಿಲ್ಲ. ಆ ಪ್ರಶಾಂತತೆ, ಆ ಶಾಂತತೆ ನಮ್ಮ ಮನಸ್ಸಿನ ಗದ್ದಲದಲ್ಲಿ ಇಲ್ಲೇ ಇದೆ. ನಮ್ಮ ಥಾಟ್ ಪ್ಯಾಟರ್ನ್ಸ್, ಆಲೋಚನೆಗಳು, ನಮ್ಮ ಭಯಗಳು ಅಥವಾ ನಮ್ಮ ಪಾಸ್ಟ್ ಅವೆಲ್ಲ ನಾವಲ್ಲ. ನಾವು ಅಂದ್ರೆ ಇವೆಲ್ಲವೂ ಗೋಚರಿಸುವ ಆ ಮೌನವಾದ, ಶಾಂತವಾದ ಅರಿವು, ಅವೇರ್ನೆಸ್. ಇಲ್ಲಿ ಪರಿಸ್ಥಿತಿಗಳು ಹೇಗೆ ಇರ್ಲಿ, ನಮ್ಮೊಳಗಿನ ಶಾಂತಿಯನ್ನು ಕಳ್ಕೊಳ್ದೇ ಇರೋ ಸಾಮರ್ಥ್ಯ. ಮನಸ್ಸಿಗೆ ವಿಧೇಯರಾಗೋ ಬದಲು ಅದನ್ನ ಅಬ್ಸರ್ವ್ ಮಾಡೋದ್ರಿಂದ, ನಮ್ಮ ಭಾವನೆಗಳನ್ನ ವಿರೋಧಿಸುವ ಬದಲು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ನಾವು ಸ್ವತಂತ್ರರಾಗ್ತೀವಿ. ಸೊ ಎಲ್ರೂ ಧ್ಯಾನ ಮಾಡಿ, ಧ್ಯಾನವನ್ನ ಹಂಚಿ. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ PMC ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.